ಅವರನ್ನು ತುಂಬ ಎಂಜಾಯ್ ಮಾಡ್ತಿದ್ರು. ಮತ್ತು ಹಗಲು ರಾತ್ರಿ ಇದೇ ಸಿನಿಮಾ ಅಂತಿದ್ದನ್ನು ನೋಡಿದಾಗ ಅವರು ಲಿರಿಸಿಸ್ಟು, ಗೀತ ರಚನೆಕಾರರು. ಒಂದು ಸತಿ ಯೋಚನೆ ಮಾಡಿದೆ, ಇದನ್ನ ಇರೋ ಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ, ತಕ್ಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಮುತ್ತರಸ ಅಂತ ಒಂದು ಪದ ಹೇಳಿದರು ನನಗೆ. ಅದು ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ. ಅವರೇ ಬರೀಲಿ ಅಂತ ನಾನು ಒಳಮನಸ್ಸಿಗೆ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿತ್ತು. ಯಾಕಂದರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ. ಅದನ್ನು ಪ್ರಯತ್ನ ಪಟ್ಟರು. ಆಮೇಲೆ ನನಗೊಬ್ಬರು ನಾಯಕಿ ಮಣಿನೂ ಕೊಟ್ಟಿದ್ದಾರೆ, ನಮಸ್ಕಾರ ಯಶಸ್ವಿನಿ ಅವರು. ಹಾಡಲ್ಲಿ ಸಣ್ಣ ತುಮಕಲ್ಲಿ ನೋಡಿದಾಗ ನೀವು ನೆನಪಾಯ್ತು, ಅಷ್ಟರಲ್ಲಿ ನೀವು ಬಂದ್ರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದರೆ ರಾಮಣ್ಣ ತುಂಬ ಕನ್ಸ್ಕೊಂಡಿದ್ದಾರೆ, ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಇಲ್ಲಿ ಕಿತ್ತು ಈ ಶಾಟ್ ಅಲ್ಲೂ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿರ್ದೇಶಕರು ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತವೆ, ಇದು ಹಂಗಲ್ಲ, ಹಿಂಗೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತೆಲ್ಲ ಇರ್ತವೆ. ಅವು ಯಾವ ನಾನು ತಂಟೆಗೆ ಹೋಗಲಿಲ್ಲ, ಏನೋ ಮಾಡ್ತಿದ್ದಾರೆ ಎಡವಟ್ಟಾಗ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬಿಡ್ತದು. ಸೊ ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ, ಯಾರಾದರೂ ಸರೆಂಡರ್ ಆಗಲೇಬೇಕಾಗುತ್ತೆ. ಹೀಗೆ ಒಂದು ಶ್ರಮ ವಹಿಸಿ ಮಾಡಿರೋ ಚಿತ್ರ ಇವತ್ತು 3ನೇ ಹಾಡಿನ ಬಿಡುಗಡೆ. ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವರು ಸಾಥ್ ಕೊಟ್ಟಾಗ. ಆ ಸಾರ್ಥಕತೆ ಈ ತಂಡಕ್ಕಿದೆ. ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೇ. ಅವತ್ತು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಹಾಡನ್ನು ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು.